ನೋಡಪ್ಪ, ಗ್ಯಾರಂಟಿ ಯೋಜನೆ ಬಗ್ಗೆ ಕೆಲವರೆಲ್ಲ ಬೇರೆ ಬೇರೆ ತಿರ್ಸಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀನಿ. ಸೊ ಸರ್ಕಾರದ ಸಂಕಲ್ಪ ಮುಂದಿನ ಬಜೆಟಲ್ಲೂ ಕೂಡ ಅನೇಕ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ಸರ್ಕಾರ ಅನೌನ್ಸ್ ಮಾಡ್ತದೆ. ಉಳ್ಳವರು ಗ್ಯಾರಂಟಿಗಳನ್ನ ಬಿಟ್ಕೊಡ್ಲಿ ಅನ್ನೋ ಕರೆ ತಪ್ಪೇನಿದೆ. ಈಗ ಬೇಡ ಅನ್ನೋರು ಬೇಕಾದಷ್ಟು ಜನ ನನಗೆ ಹೇಳಿದ್ದಾರೆ. ಭಾಳ ಜನ ನಮಗೆ ಬೇಕಾಗಿಲ್ಲ. ಈಗ ಕೆಲವರು ಸರ್ಕಾರಿ ನೌಕರೆಲ್ಲ ಇದ್ದಾರಲ್ಲ, ಅವರು ಕೆಲವರು ದೊಡ್ಡ ದೊಡ್ಡ IT ಕಂಪ್ನಿಲೆಲ್ಲ ಕೆಲಸ ಮಾಡ್ತಿರೋರೆಲ್ಲ ಕೆಲವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಅನ್ನೋದು ಕೆಲವರು ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಕರೆಂಟ್ ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ನೋಡಪ್ಪ, ಗ್ಯಾರಂಟಿ ಯೋಜನೆ ಬಗ್ಗೆ ಕೆಲವರೆಲ್ಲ ಬೇರೆ ಬೇರೆ ತಿರ್ಸಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀನಿ. ಸೊ ಸರ್ಕಾರದ ಸಂಕಲ್ಪ ಮುಂದಿನ ಬಜೆಟಲ್ಲೂ ಕೂಡ ಅನೇಕ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ಸರ್ಕಾರ ಅನೌನ್ಸ್ ಮಾಡ್ತದೆ. ಉಳ್ಳವರು ಗ್ಯಾರಂಟಿಗಳನ್ನ ಬಿಟ್ಕೊಡ್ಲಿ ಅನ್ನೋ ಕರೆ ತಪ್ಪೇನಿದೆ. ಈಗ ಬೇಡ ಅನ್ನೋರು ಬೇಕಾದಷ್ಟು ಜನ ನನಗೆ ಹೇಳಿದ್ದಾರೆ. ಭಾಳ ಜನ ನಮಗೆ ಬೇಕಾಗಿಲ್ಲ. ಈಗ ಕೆಲವರು ಸರ್ಕಾರಿ ನೌಕರೆಲ್ಲ ಇದ್ದಾರಲ್ಲ, ಅವರು ಕೆಲವರು ದೊಡ್ಡ ದೊಡ್ಡ IT ಕಂಪ್ನಿಲೆಲ್ಲ ಕೆಲಸ ಮಾಡ್ತಿರೋರೆಲ್ಲ ಕೆಲವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಅನ್ನೋದು ಕೆಲವರು ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಕರೆಂಟ್ ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ನೋಡಪ್ಪ, ಗ್ಯಾರಂಟಿ ಯೋಜನೆ ಬಗ್ಗೆ ಕೆಲವರೆಲ್ಲ ಬೇರೆ ಬೇರೆ ತಿರ್ಸಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀನಿ. ಸೊ ಸರ್ಕಾರದ ಸಂಕಲ್ಪ ಮುಂದಿನ ಬಜೆಟಲ್ಲೂ ಕೂಡ ಅನೇಕ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ಸರ್ಕಾರ ಅನೌನ್ಸ್ ಮಾಡ್ತದೆ. ಉಳ್ಳವರು ಗ್ಯಾರಂಟಿಗಳನ್ನ ಬಿಟ್ಕೊಡ್ಲಿ ಅನ್ನೋ ಕರೆ ತಪ್ಪೇನಿದೆ. ಈಗ ಬೇಡ ಅನ್ನೋರು ಬೇಕಾದಷ್ಟು ಜನ ನನಗೆ ಹೇಳಿದ್ದಾರೆ. ಭಾಳ ಜನ ನಮಗೆ ಬೇಕಾಗಿಲ್ಲ. ಈಗ ಕೆಲವರು ಸರ್ಕಾರಿ ನೌಕರೆಲ್ಲ ಇದ್ದಾರಲ್ಲ, ಅವರು ಕೆಲವರು ದೊಡ್ಡ ದೊಡ್ಡ IT ಕಂಪ್ನಿಲೆಲ್ಲ ಕೆಲಸ ಮಾಡ್ತಿರೋರೆಲ್ಲ ಕೆಲವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಅನ್ನೋದು ಕೆಲವರು ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಕರೆಂಟ್ ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ.